ನಿಮ್ಮ ಒಂದು ಪ್ರಶ್ನೆಗೆ ಬರ್ತೀನಿ ನಾನು. ರಾಜ್ಯ ಸರ್ಕಾರ ಉಚಿತ ಭಾಗ್ಯಗಳನ್ನು ಕೊಡ್ತಾ ಇದೆ ಅಂತ ಹೇಳ್ತೀರಿ. ರಾಜ್ಯ ಸರ್ಕಾರಕ್ಕೆ ನಾವು ಕಟ್ಟುವಂಥ ಟ್ಯಾಕ್ಸ್ ಇದೆ, ಬೇರೆ ಬೇರೆ ಆದಾಯದ ಮೂಲ ಇದೆ, ಹಾಗಾಗಿ ಅವ್ರು ಕೊಡ್ತಾ ಇದ್ದಾರೆ. ನಿಮಗೆ ಯಾವ ಆದಾಯದ ಮೂಲದಲ್ಲಿ ನೀವು ಅಮೌಂಟನ್ನು ಕೊಡ್ತೀರಿ ನೀವು? ಅಥವಾ ₹300 ಇಸ್ಕೊಂಡು ಸುಮ್ಮನೆ ಆಗ್ತಿರೋ, ಅಥವಾ ಆದಾಯ ಮಾಡ್ಕೊಂಡು ನೀವು ಸುಮ್ಮನೆ ಆಗ್ತಿರೋ, ಅಥವಾ ಯಾವ ಆದಾಯದ ಮೂಲಕ ನೀವು ಅವ್ರಿಗೆ ಅಮೌಂಟನ್ನು ಕೊಡ್ತೀರಿ ಅಂತ? ಅದನ್ನ ಹೇಳ್ತಾರೆ ಅವ್ರು ಕೂಡ ₹300 ಏನಕ್ಕೆ ಖರ್ಚು ಮಾಡ್ತೀನಿ ನಾನು? ಲೆಟ್ಸ್ ಎನ್ ಎಕ್ಸಾಂಪಲ್ ಕ್ಲಿಯರಾಗಿ ಹೇಳ್ತೀನಿ ನೋಡಿ. ಒಂದು ಗ್ರಾಮದಲ್ಲಿ, ಒಂದು ಹಳ್ಳಿಲಿ ಒಂದು ARVR ಲ್ಯಾಬ್ ಸೆಟಪ್ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ನಾವು. ಲಾಸ್ಟ್ ಟೈಮೇ ನಾನು ನಿಮ್ಗೆ ಹೇಳಿದ್ದೆ ಈ ಥರ ಇದೆ. ARVR ಲ್ಯಾಬ್ ಮುಖಾಂತರ ಸೈನ್ಸು ಮತ್ತು ಮ್ಯಾಥ್ಸ್ನ ಮಕ್ಕಳಿಗೆ, ಹಳ್ಳಿಲಿರೋ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಹೇಳ್ಕೊಡ್ಬೇಕು. ಎಜುಕೇಷನ್ ಸ್ಕ್ಯಾಮ್ನ ಕಮ್ಮಿ ಮಾಡಬೇಕು. ಯಾಕಂದರೆ ಇವತ್ತು ನೀಟ್ JEE ಸೆಂಟ್ರ್ಗಳು ಅಂತೇಳಿ ಅಲ್ಲಿ ಇಲ್ಲಿ ಲಕ್ಷಾಂತರ ರೂಪಾಯಿ ತಿನ್ನೋರು ಇರ್ತಾರೆ. ಓಕೆನಾ, ಅಷ್ಟೊಂದು ಖರ್ಚು ಆಗಲ್ಲ. ಯಾಕಂದರೆ ಅವರಿಗೆ ಅನುಭವದ ಮುಖಾಂತರ ಕಲಿತಾಗ ಈಸಿ ಆಗುತ್ತೆ ಅಂತ ಲಾಸ್ಟ್ ಇಂಟರ್ವ್ಯೂಲಿ ಹೇಳಿದ್ದೆ. ಈಗ ನಾನು 1120 ಲ್ಯಾಬ್ ಮಾಡಬೇಕು ಅಂದರೆ ಅದನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಒಂದಷ್ಟು ಜನ ಬೇಕು. ಏನು ಹ್ಯಾಂಡ್ಲ್ ಮಾಡ್ತಾರೆ? ಮಕ್ಕಳನ್ನ ಕ್ಲಾಸಸ್ಗೆ ಅಡ್ಮಿಷನ್ ಮಾಡಿಸೋದು ನಾನು ಫ್ರೀ ಮಾಡ್ತೀನಿ ಅಂತ ಹೇಳಿದ್ದೀನಿ. ಯಾವಾಗ? ಒಂದು ಹಂತ ಆದಮೇಲೆ ಬಟ್ ಸ್ಟಾರ್ಟಿಂಗಿಂದನೇ ಫ್ರೀ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡಿದ್ದೀವಿ, 1120 ಲ್ಯಾಬ್ನ ಫಸ್ಟು ಸೆಟಪ್ ಮಾಡಬೇಕು, ಅದನ್ನ ನಡೆಸೋಕ್ಕೆ. ಈ ಥರ ಲ್ಯಾಬ್ ಇದೆ ಅಂತ ಹೇಳೋಕ್ಕೆ ಆ ಹಳ್ಳಿ ಸುತ್ತಮುತ್ತ ಇರೋ ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ ರೀಚ್ ಮಾಡೋಕ್ಕೆ ನಾನು ಎಲ್ಲಿಂದ ಕರ್ಕೊಂಬರಲಿ ಮ್ಯಾನ್ ಪವರು? ನಾನು ಬೆಂಗಳೂರಿಂದ ಕರ್ಕೊಂಬರಲ್ಲ, ಇಲ್ಲ ಮಂಗಳೂರಿಂದ ಕರ್ಕೊಂಬರಲ್ಲ, ಮೈಸೂರಿಂದ ಕರ್ಕೊಂಬರಲ್ಲ. ಆ ಹಳ್ಳಿಲೇ ಇರೋಂಥ ಒಂದು 30 ಜನದೊಂದು ತಂಡ ಕಟ್ಟಿ ಅದರಲ್ಲಿ ಒಂದು 4-5 ಜನ ಪಾಂಪ್ಲೆಟ್ ತೊಗೊಂಡೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಒಂದು 4-5 ಜನ ಟೆಲಿಕಾಲಿಂಗ್ ಮಾಡ್ತಾರೆ, ಒಂದು 4-5 ಜನ ಕೌನ್ಸಲಿಂಗ್ ಕೊಡ್ತಾರೆ, ಒಂದು 4-5 ಜನ ಟ್ರೈನಿಂಗ್ ಮಾಡ್ತಾರೆ. ಜಾಬ್ ಕೊಟ್ಟಿದ್ದೀನಿ, ಅವ್ರು ಅಲ್ಲಿ ಕೆಲಸ ಮಾಡ್ತಾರೆ, ಅದರಿಂದ ಇನ್ಕಮ್ ಬರುತ್ತೆ.